ನನಗೋರು ಸೊರಿಸೋಟಿ ಕರೆಯೊಳಗೆ ನನಗೋರು ಸೊರಿಸೋಟಿ ನಾನೇ ಸರ್ವೇಶ್ವರನು ನಾನೇ ಲೋಕೇಶ್ವರನು ನಾನೇ ಸರ್ವೋತ್ತಮನು ನಾನೇ ಸಂಪೂರ್ಣನು ನಾನೇ ಲೋಕೇಶ್ವರನು ನಾನೇ ಜಗದೀಶ್ವರನು ರಾತ್ರಿ ಎಲ್ಲ ಒಂದಿದ್ರೆ ಇಲ್ಲ, ಬೆಳಕು ಹರಿಸಲಿ ದುರ್ನಿಮಿತ್ತ ಪರಂಪರೆಗಳು. ಕುಮಾರ, ನನ್ನ ಸಮೀಪಕ್ಕೆ ಬಾ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ದಯಾಮಯನಿ. ನನ್ನ ಕುಮಾರನಿಗೆ ಯಾವ ಮಂಗಲಗಳೂ ಆಗ ಹೇಳು ಕುಮಾರ. ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಗೂ ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು. ಯುದ್ಧ? ಎಂತಹ ಕೆಟ್ಟ ಸುದ್ದಿ ಇದು ಸುಯೋಧನ. ನಿನಗೆ ಯುದ್ಧಕ್ಕೆ ಅನುಕೂಲ ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಹಕ್ಕಿಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದೇ ತಿಳಿದೇನು, ಆದರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ. ಆ ಪಾಂಡವರನ್ನು ಹೆದರಿಸಲು ಹೋಡಿದ ಆಟಗಳು. ಆದರೆ ಧರ್ಮ, ಪ್ರೇಮ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘನಘೋರವಾದ ಯುದ್ಧವನ್ನೇ ಪ್ರಾರಂಭಿಸಿದೆ ಎಂದು ತಿಳಿಯಲಿಲ್ಲ ಸುಯೋಧನ. ಅಮ್ಮ, ಯುದ್ಧವು ಕ್ಷತ್ರಿಯನ ನಾಶ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲಕ್ಕೂ ತನ್ನವರು ಪರರು ಆತ್ಮೀಯರು ಎನ್ನುವ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷ ಮಾಡುವುದು. ನೋಡು ಕುಮಾರ, ನಮ್ಮ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವನ ತಿರಸ್ಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ಅಮ್ಮ, ಯುದ್ಧವು ಈ ಪೌರುಷವಾಕ್ಯವನ್ನು ನಾನು ಕೇಳಿ ಬೇಸತ್ತಿರುವುದು. ನೀನು 100 ಜನ ವೀರಪುತ್ರರನ್ನು ಎತ್ತ ಒಂದಲ್ಪದ ಇದು ಸಲುವಾಗಿ ಕಾತರಲಾಗುವೆ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮ, ನಾನು ಆ ಧರ್ಮವನ್ನು ಪಾಲಿಸಬೇಕು. ಕಲವೇಕೆ ಕುರುನಂದನ, ಕಲವೇಕೆ ಕುರುನಂದನ, ನಿನ್ನ ಕಲ ಕುರುನಂದನ. ಸುಯೋಧನ, ನನ್ನ ಮಾತು ಕೇಳಿ. ಸುಯೋಧನ, ಕುಮಾರ, ದುಃಖಿನಿ ಕೆಡಬೇಡ, ಕೆಡುಕನ ಚಿತ್ತಬೇಡ. ಕುಮಾರ, ದುಃಖಿನಿ ಕೆಡಬೇಡ, ಕೆಡುಕನ ಚಿತ್ತಬೇಡ. ಪಾಂಡನಂದನರಲ್ಲಿ ದ್ವೇಷವ ತಲೆಬೇಡ. ಕುಮಾರ, ನನ್ನ ಮಾತು ಕೇಳು. ಪಾಂಡನಂದನರಲ್ಲಿ ದ್ವೇಷವ ತಲೆಬೇಡ.
ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಮನುಷ್ಯರು ಧರ್ಮದ ಸಲುವಾಗಿ ತಮ್ಮ ಪ್ರಾಣವನ್ನು ಬಲಿಕೊಟ್ಟು ಆತ್ಮವನ್ನೇ ತ್ಯಾಗ ಮಾಡುವುದು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನವೇ ಹೊರತು ಲೋಭದ ಜೀವಂತ ನರಕವಲ್ಲ ಮಗನೇ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿ ಹೊರಗಿನ ಮನೆಗೆ ಬೆಂಕಿ ಹಾಕಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ನಿನ್ನ ಕೆಟ್ಟ ಕಾಲಿನಿಂದ ತುಳಿದೆ. ನಿನ್ನಂತಹ ಲೋಭಿಯು ಧೂರ್ತನು ನೀಚಾಸೆಯನು ಪವಿತ್ರವಾದ ಧರ್ಮವನ್ನು ತಿಳಿಯುವುದು ಹೇಗೆ ತಾನೇ ಸಾಧ್ಯ? ಮೂರ್ಖಾದಮ್ಮ, ಅದನ್ನು ತಿಳಿವೆಚ್ಚ ನಿನಗಿದ್ದುದಾದರೆ ಆ ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಪಾಂಡವರು ಧರ್ಮಕ್ಕೆ ನನ್ನ ಶಾಸಕಿ ಕಟ್ಟಿದ್ದಾರೆ. ಪತ್ನಿ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಮಾನವನ ಧರ್ಮವಲ್ಲ. ನನ್ನಂತಪುರದ ಒಬ್ಬ ಸಾಮಾನ್ಯ ಶೇಷಿ ಅಥವಾ ನನ್ನ ಭಾನುಮತಿಗೆ ಇಂಥ ಅಪಮಾನವಾಗಿತ್ತು. ಏನು ಮಾಡುತ್ತಿದ್ದೆ? ಹಣ ಬಂಧುವನ್ನೇ ನಿರಾಕರಿಸಿ ಸಮುದ್ರ ಪೃಥ್ವಿಯೇ ಪ್ರತಿಪಕ್ಷಿಯಾಗಿ ನನ್ನ ಎದುರಿಗೆ ನಿಂತಿದ್ದರು. ಅದರ ಪ್ರತಿಶೋಧನವನ್ನು ನಾನು ಮಾಡ್ತಿದ್ದೀನಿ. ಆದರೆ ಧರ್ಮ ಧುರೇಣರು ಅಂತ ಆ ಪಾಂಡವರು ಮಾಡಿದ್ದಾರೆ. ಏಳಿಗೆ ಒಬ್ಬನ ತಾಟ ನಾನು ಅದಕ್ಕೋಸ್ಕರವಾಗಿ ನಾನು ಇದ್ದಕ್ಕೆ ಆ ಪಾಂಡವರ ಮೇಲೆ ನನಗೆ ಅಷ್ಟೊಂದು ರೋಷ. ಆದ್ರಿಂದ ನಾನು ಇದ್ದಕ್ಕೆ ಹೊರಟಿರುವುದು ನನ್ನನ್ನು ನನ್ನ ಆಶೀರ್ವಾದವನ್ನು ಬಯಸುತ್ತಿದೆಯಾ? ಹೇಳು ಮಗನೇ, ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಆದರೆ ತಿಳಿದೆಯಾ, ಯಾವ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಕಾರಣವನ್ನು ಬಲ್ಲೆಯಾ? ಆಶೀರ್ವಾದವು ನನ್ನ ಕಂಠದಿಂದ ಹೊರಬರುವ ಮೊದಲೇ ನನ್ನ ಕಂಠವನ್ನು ಬಂಧಿಸಿ ನನ್ನ ನನ್ನ ಆಶೀರ್ವಾದವ ವಿರುದ್ಧ ದೈವದ ಅಭಿಶಾಪದಂತೆ ನನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸುವುದು. ಪಾಪಿ ಅನುತಾಪದಂತೆ ನಿನ್ನ ಮಸ್ತಕವನ್ನು ಹೋಗು, ಹೊರಟು ಹೋಗು. ನನ್ನೆದುರಿಗೆ ನಿಲ್ಲಬೇಡ. ನನ್ನ ಆಶೀರ್ವಾದವನ್ನು ಹೊಂದಲಾರೆ, ಹೊರಟು ಹೋಗು. ಅಮ್ಮ, ನೀವೇಕೋ ಈಗ ಪ್ರಕೃಷ್ಟರಾಗಿಲ್ಲ ತಾಯಿ. ಆದರೇನು ಹೀಗೆ ಅವನು ನನ್ನ ಯಾವ ಮಾತನ್ನೂ ಕೇಳುತ್ತಿಲ್ಲ. ತನ್ನ ನೀತಿ ಅತ್ಯಾಚಾರಗಳಿಂದ ನನ್ನ ಇಡೀ ಜೀವಮಾನವನ್ನೇ ದುಃಖಮಯವಾಗಿ ಮಾಡುತ್ತಿದೆ. ತನ್ನ ನೀತಿ ಅತ್ಯಾಚಾರಗಳಿಂದ ಇಡೀ ಜೀವಮಾನವನ್ನೇ ನಾಶ ಮಾಡುವುದು. ಆದರೂ ನಾನಿವನನ್ನು ತ್ಯಜಿಸಲಾರೆ. ನೋಡಿದ ಕ್ಷಣ ಪ್ರೀತಿಯಿಂದ ಆಲಂಕಿಸುವ ಆಸೆ, ಮರುಕ್ಷಣದಲ್ಲಿಯೇ ಮುಖವನ್ನು ಮುಚ್ಚಿಕೊಳ್ಳಬೇಕಾದ ಅಪಮಾನಕರ ಪ್ರಸಂಗವನ್ನೇ ಸೃಷ್ಟಿ ಮಾಡಿಬಿಡುವುದು. ಈ ಪರಮಚಂಡಾಲನ ಮಾಡುವ ಕಾರ್ಯಗಳಿಗಾಗಿ ಹೊಡೆದೇ ಬಿಡಬೇಕೆಂದು ಎತ್ತಿದೆಯೇ ನನ್ನ ಕೈಗಳು. ಆಶೀರ್ವಾದದಂತೆ ಅವನ ಮಸ್ತಕವನ್ನು ಬೈಯಬೇಕೆಂದು ಬಾಯಿ ತೆರೆದರೆ ಅಪ್ರಾಂತದ ಆದರದ ನಿರಂತಕ ನಿಂದೆಯ ಮಾತುಗಳು ಈ ಬಾಯಿಯಿಂದ ಹೊರಟಿವೆ. ವಿಧಾತ, ಕೇವಲ ಮನುಷ್ಯ ಜನ್ಮದವಳಾದ ಈ ಗಾಂಧಾರಿ ಸ್ವರ್ಗ ನರಕಗಳ ಈ ಹೋರಾಟವನ್ನು ಇನ್ನೆಷ್ಟು ದಿನ ಸಹಿಸಬಲ್ಲ. ರಾಜವೈದ್ಯ ವೀರಶೇಷನಾದ ಪುತ್ರನು ಯುದ್ಧಕ್ಕೆ ಸಬರ ಸನ್ನದ್ಧನಾಗಿ ಯುದ್ಧಕ್ಕೆ ಹೊರಟಿರುವಾಗ ಕಾಪುರುಷರಂತೆ ತಡೆಯುವುದು ನನ್ನಿಂದಾಗದು. ಇದು ಸಾಮಾನ್ಯವಾದ ಯುದ್ಧವೆಂದು ಭಾವಿಸಿದೆಯಾ ರಾಜೇಂದ್ರ? ಸಹೋದರರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾದ ಕೌರವ ಪಾಂಡವರು ಎಂದು ಬದ್ಧ ವೈರಿಗಳಂತೆ ಒಬ್ಬರನ್ನೊಬ್ಬರು ಕೊಲ್ಲಲು ಹೊರಡುತ್ತಿರುವರು.
ಇದೆಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇರುವಿಯಾ? ಇದು ನಿನ್ನ ಧರ್ಮವೇ? ದೃಢ ಹಸ್ತದಿಂದ ರಾಜದಂಡವನ್ನು ಹಿಡಿದು ಶಾಂತಿಯನ್ನು ಸ್ಥಾಪಿಸು. ಈ ಘೋರ ಹತ್ಯೆ ನರಕಾಂಡವು ನಿಲ್ಲಲಿ. ಒಳ್ಳೆ ಅಭಿನಯ ಗಾಂಧಾರಿ, ಒಳ್ಳೆ ಅಭಿನಯ ಗಾಂಧಾರಿ. ಅಭಿನಯವಲ್ಲ ರಾಜ, ನಾನೇನು ಮಾಡಲಿ? ಏನಿನ್ನ ಭಾಷೆ ಚಕ್ಷುವಿನಂತೆ, ಏನಿನ ಆಂತರಿಕ ಚಕ್ಷುವ ಅಂಧಕಾರಮಯವಾಗಿ ಕುರುಡಾಗಿ ಹೋಗಿದೆಯೇ? ಇಲ್ಲವೇ ನನ್ನ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಭಯಾನಕ ದೃಶ್ಯವನ್ನು ನಿನಗೆ ತೋರಿಸಿ ನೋಡಲ್ಲಿ. ಕುರುಕ್ಷೇತ್ರದ ಹೆಣಗಳ ರಾಶಿಯ ಮೇಲೆ ಕುಳಿತು ನರಕಪಾಲದಲ್ಲಿ ರಕ್ತವರ್ಣದ ಸುರಿಯನ್ನು ಕುಡಿಯುತ್ತಿರುವ ದುರ್ಯೋಧನನ ಭೈರವ ಮೂರ್ತಿ. ಇಂತಹ ಸಮಯದಲ್ಲಿಯೂ ಕೂಡ ಅವನು ನನ್ನನ್ನು ನೋಡಿ ವಿಕಟವಾಗಿ ನಗುತ್ತಿರುವನು. ಅಪ್ಪ, ಅವನು ನನ್ನ ಪುತ್ರನಲ್ಲ, ಕುರುವಂಶದ ಮೃತ್ಯು. ಭಾರತದ ಸಮಸ್ತ ಶಕ್ತಿಗಳನ್ನು ಒಟ್ಟುಗೂಡಿಸಿ ಈ ನೇಚರನ್ನು ಸೃಷ್ಟಿಸಿದೆಯಾ? ಅಮ್ಮ ಪುನಃ ಬಂದು ಕುಮಾರ, ಸುಯೋಧನ, ವರನೇ ನಿನ್ನಿಷ್ಟದ ತೇರ ಸುಯೋಧನ, ವರನೇ ನಿನ್ನಿಷ್ಟದ ತೇರ ಅನುಮತಿಯ ನೀಡುವೆ ನಾನು ಅನುನಯದಿ ಸುತನೇ. ಕುಮಾರ, ಮಾತೆಯ ಮನವೊಪ್ಪುವ ತೆರದಿಂದ, ಈ ಮಾತೆಯ ಮನವೊಪ್ಪುವ ತೆರದಿಂದ ಧರ್ಮದಿ ನಡೆದು ಜಯಶೀಲನಾಗೋ ಸುತನೇ, ಸುತನೇ, ಸುತನೇ. ಸುತನೇ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದೊಂದು ಹುಲ್ಲುಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಹೋಗು ಕುಮಾರ, ಮದಿಸಿದ ಮತ್ತಾನೆಂದು ಶತ್ರುಗಳ ಎಡೆಮರಿಗಳನ್ನು ಕಟ್ಟಿ ಜಯಶೀಲನಾಗಿ ತಿರುಗು. ಹೋಗು. ಹೋಗಿ ಬಾ ಕುಮಾರ, ಜಯಶೀಲನಾಗು. ಗಾಂಡೀವ್ಯದ ಜಂಕಾರವನ್ನು ಭೀಮ ಗಡೋದ್ಧರು ವೀರಭದ್ರರು ತಾಯಿ ಒಂದು ಕುರುಕ್ಷೇತ್ರದ ಆರಂಭ. ಕುರುಕ್ಷೇತ್ರದ ಪ್ರಾರಂಭ ಮಾತ್ರವಲ್ಲ ವಿದುರ, ಸಹಸ್ರಾಧಿಕ ವೀರ ಸಂತಾನ ಹೃದಯ ಶಾಸ್ತ್ರ ತೇಜದ ಪುಣ್ಯಾಗ್ನಿ ಧರ್ಮದ ಅಂತಿಮ ಹೋಮ. ಇಂದು ನಡೆಯುತ್ತಿರುವ ಈ ಕಥೆಯು ಮುಂದಿನ ಕಾಲದ ಕಲಿಕಾಲದ ಜನರು ಅವಿನಾಶದ ಉಜ್ವಲ ವರ್ಣಗಳನ್ನು ಚಿಂತಿಸಿರಿ. ನಡೆವಿದಿರ ಆ ರಾಜಪ್ರಸಾದದ ಎತ್ತರವಾದ ಬಿಸಿಲು ಮಚ್ಚನ್ನು ತೋರಿಸು. ಅಲ್ಲಿ ಕುಳಿತು ಈ ಕುರು ಪಾಂಡವ ಎರಡು ಸೈನಿಕರ ಸೇನೆಯನ್ನು ನಾನು ನೋಡುವೆನು.
ಈ ದಿನ ಕುರುಕ್ಷೇತ್ರದ ಯುದ್ಧದ ಪ್ರಾರಂಭವಲ್ಲವೇ? ಅದಕ್ಕಾಗಿ ವೀರ ಮಾತೆ ಗಾಂಧಾರಿ ಸುತಿಯ ಕ್ಷಣ ಮಾತ್ರ ತಲ್ಲಣಿಸಕೂಡದು, ಕ್ಷಣ ಮಾತ್ರ ತಲ್ಲಣಿಸಲಾಗದು, ಕ್ಷಣ ಮಾತ್ರ ತಲ್ಲಣಿಸಬಾರದು.
ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉದ್ವೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ವೀಕ್ಷಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶೃತನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗೆಂದು ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ನಿಂತು ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿತು. ಹಾಗೆ ಗುರು ಪಿತಾಮಹ, ಇದೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವ ಅಥವಾ ಉತ್ಪಾನವ? ಮಿತ್ರ, ಏನಾಯಿತು? ವಾಸುದೇವ, ದೇವ ಇದು ಸರಿಯ ಸಮಯ.
ವಿದ್ಯೆಯನ್ನು ಕೊಟ್ಟ ಗುರುಗಳು. ಪೂಜಾ ಅರ್ಹರಾದ ಇವರ ಮೇಲೆ ಬಾಣ ಕೊಡುವುದೇ ಗುರುವದಿಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದ ಕೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗಲು ಸ್ವಜನ ವಧಿಯೂ ನನಗೆ ಸಮ್ಮತವಿಲ್ಲ. ನನಗೆ ಈ ಯುದ್ಧವೂ ಬೇಡ, ರಥವನ್ನು ಹಿಂದಿರಿಸುವ ಮಿತ್ರ. ಅರ್ಜುನ, ಇದೇನು? ಕುತಸ್ವಾಂ ಕಶ್ಮಲವಿದಂ ಕುತಸ್ವಾಂ ಕಶ್ಮಲವಿದಂ ವಿಷಮೇ ಸಮುಪಾಸ್ಥಿತಂ ಅನಾರ್ಯಜುಷ್ಟಯ ಸ್ವರ್ಘ್ಯಮಕೀರ್ತಿ ಕರಮರ್ಜುನ. ಅರ್ಜುನ, ಇಂತಹ ವಿಷಮಾವಸರದಲ್ಲಿ ಈ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ಮನೋ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಯೌವನಂ ಜರಾತತ ದೇಹಾಂತರ ಪ್ರಾಪ್ತಿ ರಸ್ತತ್ರ ನಾಮುಖ್ಯತಿ. ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯರು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ತೊಡುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವರು. ಮರಣವು ದೇಹದ ನಾಶ. ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು, ನಾನು ಕೂಡ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳೆರಡು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಈ ಯುದ್ಧದ ಹೆಸರೆತ್ತಿದರೆ ನನ್ನ ಸರ್ವಾಂಗಗಳು ನಿಶ್ಚಯಿತವಾಗುತ್ತಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ಯುವಕನಾಗಿರುವನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವೂ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಭಾಜನೆ ನೆನೆಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನಳೆದು ಸ್ವಧರ್ಮ ಪಾಲನ ಮಾಡು. ಕರ್ಮವು ಪೌರುಷದ ಲಕ್ಷಣ.
ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರಿನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾತ್ರ. ಈ ಯುದ್ಧದಲ್ಲಿ ನನ್ನ ಕರ್ಮವೇ ಧರ್ಮನಾಶವು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯವು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ದೇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನು. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇ? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರ ರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು, ಸರ್ವಾಂತರ್ಯಾಮಿಯಾದ ಪರಾವಸ್ತುವ ನಾನು. ದಾರದಲ್ಲಿ ಮಣಿಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿದೆ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞನನ್ನಾಗಿ ಮಾಡುತ್ತಾರೆ. ಭಾರತಕ್ಕೆ ಪ್ರಾಣಿಗಳಲ್ಲಿ ಹೀಗಿತ ನಾನು, ಸಕಲ ವೇದಗಳಲ್ಲಿ ಪೂಜಿತ ನಾನು. ಸಕಲ ವೇದಗಳಲ್ಲಿ ಪೂಜಿತ ನಾನು. ತೋರುವೆಯನ್ನಯ ವಿಶ್ವರೂಪವ.
ಮಹಾತ್ಮಪಾತ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ನನ್ನ ಕಂಡರ ಜನಕ್ಕೆ ಆನಂದವಾಗುವುದು ಮನಗೆ. ನನ್ನ ನೋಡದ ಜನರು ಸೋಮಾರಿಗಳಾಗುವರು. ನನ್ನ ಸುಂದರಿ ಎಲ್ಲ ಜಗದಳು ಅಂತಿಂತ ಹೆಣ್ಣು ನಾನಲ್ಲ, ಲೋಕದೊಳಗೆನ್ನ ಸಮಯಲ್ಲ.
ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ಕ್ಷಣಕ್ಷೇತ್ರದಿಂದ ಪಲಾಯನ ಮಾಡಲು ನನ್ನ ಕಾಲುಗಳು ಸಾಗುತ್ತಿರುವುದು. ಎದುರಿಗೆ ನಿಂತ ಸರಳ ರಥಕರನ್ನು ನೋಡಿದರೆ ಜಂಗಸಿನಂತೆ ಲಜ್ಜೆಯಿಂದ ಹೊರಬಾಗಿರುವುದು. ಶಸ್ತ್ರಾಸ್ತ್ರಗಳು ನನ್ನ ಕೈಗಳಿಗೆ ಕಠಿಣವಾಗಿಸುವುದು. ಕವಚವನ್ನು ಕಿತ್ತೊಗೆದು ಸೂಕ್ಷ್ಮವಾದ ಕಿರಂಕುಶವನ್ನು ಕೊಡುವ ಆಶೆ ಆಗಿರುವುದು. ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಇವನ ಮಾತುಗಳಿಂದ ಇವನ ಪೂರ್ವ ಕೃತಿಯನ್ನು ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಯಾರು ಬಂದರು? ನಾನು ಕುರುಕ್ಷೇತ್ರದಿಂದ ಹಾರಾಗುವ ಆಸೆಯನ್ನು ಏಕೆ ಸಿಕ್ಕಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದು ಇಲ್ಲ, ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ನಾನು ಬಲ್ಲೆ ರಾಜಪುತ್ರ. ಚರ್ಮಗತವಾದ ಈ ನಿನ್ನ ದೇಹವು ಈ ರಣದುಂದುಬಿಯ ತೀವ್ರ ಧ್ವನಿಗೆ ಬೆದರಿ ತಲೆಮರೆಸಿಕೊಂಡಿತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ಪುರುಷ ದೇಹದಲ್ಲಿ ಹತಾಶಳಾದ ಅಂಬೆಯ ಅಪೌರುಷ ಆತ್ಮವು ಪ್ರತಿಷ್ಠಿತವಾಗಿರುವುದು. ನೀನು ಶಿಖಂಡಿ ಅಲ್ಲ, ಅಂಬೆ. ಅಂಬೆ ಅಂಬೆ ಎಂದರೆ ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ಅಂಬಿಕೆ, ಅಂಬಾಲಿಕೆ ಎಂಬುವರು 3 ಜನ ಸಹೋದರಿಯರು. ಅವರನ್ನು ಅಪಹರಿಸಿ ಹಸ್ತಿನಾವತಿಗೆ ಕರೆತಂದರು. ಅಂಬಿಕೆ, ಅಂಬಾಲಿಕೆ ತಾಯಿ ಮಹಾದೇವನನ್ನು ಕುರಿತು ತಪವನ್ನು ಆಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀ ಹಾಗೆ ಹುಟ್ಟಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಆ ಅಂಬೆಯೇ ಅಯ್ಯೋ ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಕ್ಷತ್ರಿಯ ನಂದನಿ, ನಿನ್ನ ಧಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ನೀನು ಈ ಅಪಮಾನವನ್ನು ಹೇಗೆ ಸಹಿಸಬಲ್ಲೆ? ಆ ಘಾತುಕನನ್ನು ಕ್ಷಮಿಸುವೆಯಾ? ಪ್ರೇಣೆಯಲ್ಲಿ ಸ್ವಯಂವರದಲ್ಲಿ ಅವನಿಂದ ಪರಿಗೃಹಿತ ಆದವನು ದಾರಿಯು ತಂದ ಪ್ರಿಯನನ್ನು ಒದಿಸುವುದಿಲ್ಲ. ಪ್ರಿಯನಿಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವನು. ಪ್ರೇಮದ ಪರ್ಯವಸಾನವು ಹಿಂಸೆ ಅಲ್ಲ, ತ್ಯಾಗ. ಬಲಾತ್ಕಾರದಿಂದ ಅಪಹರಿಸುವುದರ ಹೆಸರು ಸ್ವಯಂವರವೆಂದು ತಾನಾಗಿ ಕಾಣಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯದ ಲಕ್ಷಣವು. ನಾರಿಯು ಎಲ್ಲವನ್ನು ಸಹಿಸಬಲ್ಲಳು, ಆದರೆ ತನ್ನ ಅಭಿಮಾನಕ್ಕೆ ಎವೆಯಷ್ಟು ಕೊಂಡಾದರೂ ಸಹಿಸಲಾರಳು. ನೀನು ಭೀಷ್ಮನ ಪ್ರಣಯಿಯಲ್ಲ, ಶ್ವೇತದಾಸಿ. ಇದಕ್ಕಾಗಿ ಬಂದಿದ್ದ ರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿ ಲೋಕದ ದೃಷ್ಟಿಯಲ್ಲಿ ನಿನ್ನ ಕನ್ಯಾಭಾವವನ್ನು ಕಳೆದು ಕೊನೆಗೆ ಕರುಣಾರಹಿತನಾಗಿ ನಿನ್ನನ್ನು ತೆಚ್ಚಿದನು. ರಾಜರ ಮಸ್ತಕವನ್ನು ಅಲಂಕರಿಸುವ ಈ ನಿನ್ನ ಮನೋಹರ ಪುಷ್ಪವನ್ನು ಕಾಡು ಹೂವಿಗಿಂತ ತುಚ್ಛವಾದ ನಿನ್ನ ಶಪಥವನ್ನು ಪೂರ್ಣ ಮಾಡು. ಭೀಷ್ಮನಿಂದು ನಿನ್ನಿಂದ ಪರಾಜಿತನಾಗುವುದು. ಭಾರ್ಗವಿಯಿಂದ ಈ ಭೀಷ್ಮನನ್ನು ಪರಾಜಯ ಮಾಡಿದ ಎಷ್ಟಕ್ಕೆ ಪುಷ್ಪವು ನಿನ್ನ ಮುಡಿಯನ್ನೇರಲು ಕಾದಿರುವುದು. ನೀನು ಯಾರು ಸೇರಾಗಿ ಮೋಹವೇಶದಿಂದ ಕರ್ತವ್ಯ ಪರಗುಗಳಾಗಿದ್ದ ಈ ಅಂಬೆ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ ದೇವಲತ ಪ್ರಾಣವಲ್ಲಭ ಬ್ರಹ್ಮಚರ್ಯದ ಹಜಾರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ಪ್ರೇರಣೆ ಆತ್ಮವೊಳಗೆ ಬೇರೆ ಮಾಡಿ ನಿನ್ನ ಆತ್ಮವೇ ಸರಿಸಲು. ಆಗ ನಮ್ಮ ಪ್ರಣಯಕ್ಕೆ ಯಾವ ಅಡ್ಡಿ ಇರುವುದಿಲ್ಲ. ಈ ಶಿಖಂಡಿ ಶಪಥವು ಎಂದಿಗೂ ಫಲವಾಗುವುದಿಲ್ಲ. ಇನ್ನು ಈ ರಣಯಜ್ಞವು ಪ್ರಾರಂಭವಾಗುವುದು. ಮುಂದೆ ಆಗುವುದನ್ನು ಕುತೂಹಲದಿಂದ ನೋಡುವುದು. ಮಾಡುವೆ ನೀಗ
ಐರಾವತ ಶ್ವೇತಾದಿ ಮಹಾವೀರರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಎದುರಿ ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ. ಮಹಾಸ್ತ್ರಗಳನ್ನು ತೊಡು ಭೀಷ್ಮನನ್ನು ವಧಿಸು. ಸಮ್ಮುಖದಲ್ಲಿ ಸುರಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಈ ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿಯೂ ಹುಡುಕಿದನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಈ ಸೈನ್ಯನೆಲ್ಲ ನಡೆಸಿದನು. ಆದರೆ ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನು ಪಾಪದಲ್ಲವಲ್ಲ. ಹಿಂದೇನು ಭಾರತ ವರ್ಷವೂ ನಿರ್ವೀರ್ಯವಾಗಿದೆ. ಸಾವಧಾನ ಗಾಂಗೆಯ. ಈ ಯದುಪತಿ ಅರ್ಜುನನ ಸಾರಥಿಯಾಗಿರುವವರೆಗೆ ಪಾಂಡವರು ಅಜೇಯರು. ಆಹಾ, ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣನು ಸೊನ್ನೆಗೆ ವಂದಿಸಿದಲ್ಲಿ ಸತ್ಯ ಜಗತ್ಕರಣೆ ಸ್ಥಿರವಾದ ದೈವಿತ್ವದ ಸನ್ಮೇಳ. ಜೀವನ ಸಂಗ್ರಾಮದಲ್ಲಿಯೂ ಹೀಗೆ ದೇಹದ ಮೃತಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರೇಶ್ವರನ್ನು ಅನಶ್ವರವಾದ ಆತ್ಮನು ನಡೆಸುವುದು. ಧನ್ಯ ಧನ್ಯ ಧನ್ಯ. ಆದರೆ ನಿನಗೆ ಇದ್ದಲ್ಲಿ ಮತ್ತೆ ನಿರ್ಧಾರವಿಲ್ಲ. ಈ ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಅಮ್ಮನು ಬಿಡು, ಭೀಷ್ಮನನ್ನು ವಧಿಸು. ಕೃಷ್ಣ, ನನ್ನೀ ಗುರುವನಿಗೆ ಪ್ರತಿಪಾದಿಸುವೆ ಏಕೆ? ನಾನು ಆತನ ಮೇಲೆ ಬಾಣ ಪ್ರಯೋಗ ಮಾಡುವ ಅಪೇಕ್ಷೆಯೂ ಇಲ್ಲ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ತಿಳಿಸುತ್ತದೆ. ಈ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ. ಪಾಂಡವರನ್ನು ಸಜ್ಜ ಪಶುಗಳು ತಂದು ಈ ಕುರುಕ್ಷೇತ್ರದ ಈ ನನ್ನ ಬಾಣಗಳಿಗೆ ಬಲಿ ಕೊಡುವುದು ನಿನ್ನ ರಾಜ್ಯಗಳ ಪರಾಕಾಷ್ಠೆಯನ್ನು ತೋರುವುದು. ಕೇಳು, ಹಿಂದಾರಿಗೂ ಉಳಿವಿಲ್ಲ. ಭಾರ್ಗವ ವಿಜಯ ಭೀಷ್ಮನೆಂದು ದುರ್ಯೋಧನನ್ನು ಅಜಗದ್ರೋಹಿ ಮಾಡಲು ಶಪಥಗೈದಿರುವನು. ಧನಂಜಯ, ಇಷ್ಟ ದೇವರ ಸ್ಮರಿಸಿಕೋ. ವಾಸುದೇವ, ಗೈರಲು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀ ಇಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವು ನನಗೆ ಬೇಕಾಗಿಲ್ಲ. ಇಂದು ಕೃಷ್ಣನ ಪ್ರಸುಪ್ತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲೊಂದು ನವ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ ಮರಣಕ್ಕೆ ಸಿದ್ಧರಾದ. ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಸಹಾಯವನ್ನು ನಾನು ಅಭಿನಯಿಸುವೆನು. ದೇವರ್ತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲದ ಪ್ರಭಾವಾನಿಕೆಯಿಂದ ಪರಿವೇಶಿಸಲಾಗಿ 3 ಲೋಕದಲ್ಲಿಯೂ ನಿತ್ಯ ಸೂರ್ಯಂತೆ ಬೆಳಗಲಿ. ನಾನು ಅಪೇಕ್ಷಿಸಿದ್ದು ಇಂಥ ಮರಣವನ್ನು. ಭಕ್ತನು ಸುಲಭವಾಗಿ ನಿಂತುವನ್ನು ಪ್ರಹಾರ ಮಾಡು ಪ್ರಭು. ಯಾವ ಚರಣ ಕುಂಟದಿಂದ ನನ್ನ ಮಾತೆದ ಜಾಹ್ನವಿಯು ಸರ್ವ ಲೋಕ ಪವನ ಎನಿಸಿದಳು. ಆ ಫಲಪ್ರದದಲ್ಲಿ ಇನ್ನು ಚಿನ್ನ ಮುಂಡಕ್ಕೆ ಆಶಯವನ್ನು ಕೊಡು. ಇದರ ಇಂಥ ಸೃಷ್ಟಿಯನ್ನು ಶಾಂತ ಮಾಡು ಪ್ರಭು. ಶಾಂತನಾಗು ಮಹಾವೀರ.
ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ನಿನ್ನ ಶಪಥವನ್ನೂ ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಇಂದಿನ ಯುದ್ಧದಲ್ಲಿ ಭೀಷ್ಮನು ಪರಾಜಯ ಖಂಡಿತವೆಂಬುತ್ತದೆ. ಇಲ್ಲ ಪ್ರತಿಜ್ಞೆಯು ವ್ಯರ್ಥವಾಯಿತು. ಈ ಶಿಖಂಡಿಯು ಜನ್ಮಗ್ರಹಣ ಮಾಡುವುದು ಈ ಭೀಷಣ ಮರಣಕ್ಕಾಗಿ. ಈ ಬಾಲಕನ ದಕ್ಷಿಣದಿಂದ ಹೃದಯವು ಕಂಡಿತು. ಇವತ್ತು ಮಿಂಚಿನಂತೆ ವಿಶ್ರುತಿ ಅಂಧಕಾರವನ್ನು ನಿವೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರಬೇಕು. ಹಂಬೆ ನನ್ನಿಂದ ಪರಿಚಿತರಾದ ಕಾಶಿರಾಜನ ಮಗಳು ಹಂಬೆ ಒಂದು ಭಾವವನ್ನು ತಿದ್ದಿ ಹಿಂಸೆಯ ಕರುಣೆಯಿಂದ ಈ ದೇಹವನ್ನು ಹಂಬೆ ವೇಷವು ಎಷ್ಟು ವಿಚಿತ್ರ. ಕೈಯಲ್ಲಿ ಹಸ್ತ, ಕಣ್ಣಿನಲ್ಲಿ ನಿಜ, ಹೃದಯದಲ್ಲಿ ಈ ಭೀಷ್ಮ ಉತ್ಸುವಂತಹ ಭೀಷ್ಮ ಯಾವರಟ ನಮ್ಮ ನಿನ್ನ ಮರಣವಲ್ಲ, ನಿನ್ನ ಆತ್ಮವನ್ನು ನಾನಿಂದ ಬೇರೆ ಮಾಡಿ ಮುಕ್ತಾಯವಾಗಿ ಮಾಡಿದರು. ಈಗ ನಿನ್ನನ್ನು ಒಲಿಸಿ ನಾನು ಸಾಯುವೆ. ಇದು ನಮ್ಮ ಮರಣವಲ್ಲ, ಮಹಾಮಿಲನ, ಅಮ್ಮೆಯ ಅಮರ ಪ್ರೇಮದ ಅಮರ ನಿರ್ವಹಣ. ಇಷ್ಟೊಂದು ವಂಚನೆ ವಾಸುದೇವ. ಈ ಭೀಷ್ಮನ ಬಾಣರಿಗೆ ಬದಲಿ ಈ ನಮೂಸಗಳು ತೆರಳುವುದೆಯ. ಇದು ನಗರದಲ್ಲಿ ಫಲಿಸಲು ನನ್ನ ಮರಣ ಅಗತ್ಯವಾದರೆ ಇದು ಇವತ್ತೇನಾದರೂ ತ್ಯಾಗ ಮಾಡಿ ಸ್ತ್ರೀಯರು ಮತ್ತು ನಮೂಸಗಳೊಡನೆ ಈ ಭೀಷ್ಮನು ನಿಲ್ಲುವುದಿಲ್ಲ. ಸಾರಥಿ ಪ್ರಥಮ ತಿಳಿಯಿತು. ಬೆದರಬೇಡ ವತ್ಸ. ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು ಭೀಷ್ಮನನ್ನು ವಧಿಸು. ಇದು ಶಿಖಂಡಿಯ ಬಾಣವಲ್ಲ, ಸರ್ಜನದ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆ ಮೇಲೆ ಊಟ ಇದರ ಮಹತ್ತಾಪ. ಅರ್ಜುನ, ಬಾಣವನ್ನು ಹೂಡು ಅರ್ಜುನ. ಭೀಷ್ಮನು ಆಹತನಾಗಿ ಭೂಮಿಗೆ ಬೀಳುತ್ತಿರುವನು. ಆ ವೀರ ಶಿಖಾಮಣಿಗೆ ಉಚಿತವಾದ ಶೆಯೆಯನ್ನು ಅಂಬುಗಳಿಂದ ರಚಿಸಿ ದೇವರತನ ದೇಹವು ಭೂಮಿಯಲ್ಲಿ ಉರುಳದಿರಲಿ. ನಡೆ, ಮುಂದೆ ಹೋಗುವ. ಹಾಗೆ ಆಗಲಿ. ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆ. ಆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಮಹೋದೂರದಲ್ಲಿ ಸ್ವಂತ ದ್ರೋಣನೇ ವಿರುದ್ಧವಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇರಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾವೇ ಪ್ರಯತ್ನಿಸಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿಸಿದ್ದನು. ಭೀಮ, ಕೃಷ್ಣಾರ್ಜುನರು ಯುದ್ಧಭೂಮಿಯಲ್ಲಿ 11 ಕೋಶದಲ್ಲಿ ಸಂಚಕ್ರದೊಡನೆ ಹೋದೋಡುತ್ತಿರುವರು. ಅವರು ಬೇಗ ಹಿಂದಿರುವ ಸಂಭವವಿಲ್ಲ. ಭೀಮ, ಈಗ ಇದರ ಉಪಾಯವೇನು? ಜಾಗೃತೆಯಾಗಿ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಬಿಡಾಯಿತು
ಮಾತ್ರವಲ್ಲ, ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಸೈನ್ಯ ಪ್ರಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ, ಹತವಾಗುತ್ತಿರುವುದು. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಬೆಳೆಸುವನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಅಭಿಮನ್ಯು ನಮ್ಮ ವಂಶದ ಗೌರವ ಸ್ವರೂಪರು. ಕುಮಾರ, ಅಭಿಮನ್ಯು, ಈ ನಿನ್ನ ಉತ್ಸಾಹವನ್ನು ಅಭಿನಂದಿಸುವನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ದೊಡ್ಡಪ್ಪ ಮಗು, ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತ ಕುಮಾರ. ನಿನ್ನ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯೂ ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜ್ಯೋತಿರ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಶ್ರಮಿಸುತ್ತಿದೆ. ಅದು ತನ್ನ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶುಗಳನ್ನು ಸೃಷ್ಟಿಸಲಿ. ಯೋಗ್ಯಾವತಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದನಿಯಲ್ಲ. ಮರಣಕ್ಕೆಂಜಿ ಶಸ್ತ್ರ ಸಂಹಾರಕ್ಕಾಗಿ ಹಿಡಿದ ಚಕ್ರದಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಸಂಚರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವನ್ನು ಛೇದಿಸುವ ಉಪಾಯವನ್ನು ಕಲಿಸಿದೆ. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರೆತಿರುವುದು. ವ್ಯರ್ಥ ಮಾಡಬೇಡ ತಂದೆಯೇ, ನನ್ನ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ತಾಜ್ಞೆಯು ಜಲಸೇವನವಾಗುತ್ತದೆ. ನಾನು ಸೈನ್ಯವನ್ನು ತಿಳಿದುಕೊಂಡು ಅಭಿಮನ್ಯನಿಗೆ ಸಹಾಯವಾಗಿ ನಿಲ್ಲುತ್ತೇನೆ. ಅಭಿಮನ್ಯನು ಇವನನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನಿಂತು ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವುದು. ಸುರಕ್ಷಿತವಾಗಿ ಈ ಕೆಳಗೆಯನ್ನು ಬಿಡುವುದು ಉಚಿತವಲ್ಲ ಅಣ್ಣ. ಭೀಮ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾಗದು. ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ಕುಮಾರನ ಪ್ರಾಣ ಪದಕವು ಪುನಃ ಅಚ್ಚಳಿದೆ, ಅವನನ್ನು ಸೇರಲಿ. ಅಭಿಮನ್ಯು, ಜಯಶಾಲಿಯಾಗಿ ಹಿಂದಿರುಗು. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲ ಆಶೀರ್ವಾದವು ನನ್ನನ್ನು ವಜ್ರಕಾಲದಿಂದ ರಕ್ಷಿಸಿಕೊಂಡರೂ ಭಯದಲ್ಲಿ ಅದು. ನಾನಿನ್ನು ಬರುತ್ತೇನೆ. ಚಲವಿಡಿದು ನಡೆಯ ಬಿಹನೆ, ಚಲವಿಡಿದು ನಡೆಯ ಬಿಹನೆ. ಆಪತ್ತು ಬರದಂತೆ ರಕ್ಷಿಸುವ ಭಾರ ನಿನ್ನದು.
ಬಹಳ ಬೇಸರವಾಗ್ತಿದೆಯಲ್ಲ? ಅದರ ಕಾರಣವನ್ನು ನಾನು ಹೇಳಬಲ್ಲೆನು. ಅದೇನು ಮಾಡಲಿ? ಚಂದ್ರನಿಲ್ಲದಿರುವಾಗ ಚಂದ್ರನಿಲವು ಅರಳುವುದು ಹೇಗೆ ಸಾಧ್ಯ? ಅಯ್ಯೋ, ನಿನ್ನ ಮಾತುಗಳನ್ನು ನನ್ಗೆ ಅರ್ಥ ಆಗ್ತಿಲ್ಲವಲ್ಲ? ನಾನು ಅರ್ಥ ಮಾಡಿಕೊಡುವೆನು. ನೀನು ನಿನ್ನ ಪತಿರಾಜರನ್ನು ನೋಡಿ ಎಷ್ಟು ದಿನಗಳಾಯ್ತು ಏನು? ನಿನಗೆ ಚದಿಲ್ಲ? ನಾನು ಬಲ್ಲೆ ರಾಜಕುಮಾರಿ. ಈ ಆಳು ಯುದ್ಧದ ಜೊತೆಯಿಂದ ಶಿವರಾಜ ಅಭಿಮನ್ಯು ಈ 4 ದಿನಗಳಿಂದ ಅಂತಃಪುರಕ್ಕೆ ಬರಲಿಲ್ಲ. ಆದುದರಿಂದಲೇ ನೀನು ಲಜ್ಜಿಗೆ ಶ್ರವಣೆ. ಆದಿನ ಪುತ್ರ ದರ್ಶನಕ್ಕಾಗಿ ನಾನು ಈ 4 ದಿನಗಳಿಂದಲೂ ಕಾಯ್ತಿದ್ದೇನೆ. ಆದರೆ ನನ್ನ ಚಿಂತೆ ಕಾಣೋ ಅದಲ್ಲವಲ್ಲ? ನೂತನ ಯೌವನ, ನೂತನ ದಾಂಪತ್ಯ, ನೂತನ ಸಮ್ಮೇಳನ, ಇದರಲ್ಲಿ ಹೀಗಾಗುವುದು ಸಹಜವೇ? ಸಹಜವಲ್ಲವೇ? ನಮ್ಮ ಸಖಿಯ ವ್ಯವಸ್ಥೆಗೆ ನನಗೊಂದು ಕಾರಣ ತೋರಿಸ್ತೀನಿ. ಮಾಧವಿ, ನಮ್ಮ ಸಖಿಯ ಅವಸ್ಥೆಗೆ ನನಗೊಂದು ಕಾರಣ ತೋರಿಸ್ತೀನಿ. ಅದೇನು ಹೇಳು? ನನ್ನ ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆನು. ಹೌದೌದು, ನೀನು ಹೇಳುವುದು ನಿಜ. ಮಹಾರಾಣಿಯವರಿಗೆ ತಿಳಿಸಿ ಒಡತಿಯ ಬಯಕೆಗಳನ್ನು ಏನಿರುವವು ಅಬ್ಬಬ್ಬ, ನಿಮ್ಮ ಮಾತಿಗೆ ತಡಿಗೆ ಇಲ್ಲವೇ? ಅತ್ತಿ ಏನೂ ಇಲ್ಲ. ಮುಂದೆ ಅವರಿಗೊಬ್ಬ ಮೊಮ್ಮಗ ಆಗ್ತಾನೆ. ಮೊಮ್ಮಗ ಮೊಮ್ಮಗಳು ಸಖಿ. ಒಡತಿ ಅಲ್ಲಿ ನೋಡು, ಸೈನ್ಯದ ಬಗ್ಗೆ ಕರ್ಮವು ಚೆನ್ನಾಗಿ ಕಾಣುವುದು. ಎಲ್ಲಿ? ಅಲ್ಲಿ ನೋಡು, ಒಡತಿ ಇಷ್ಟ ನೋಡು. ಸ್ವರ್ಣವರ್ಣದ ರಥದ ಮೇಲೆ ಕುಳಿತು ನಮ್ಮನ್ನೇ ನೋಡ್ತಿರುವ ವೀರನ್ಯಾರು? ಸಖಿ, ನನಗಾರು ಕಾಣಿಸುತ್ತಲೇ ಇಲ್ಲವಲ್ಲ? ನೋಡು.